ನೀವು ನೋಡಿದ್ರೆ ಹೇಳ್ತೀರಾ ಅವ್ರ ಹೆಂಡತಿ ಮುಂದೆನೇ ನನ್ನ ಹೊಡೆದಿದ್ದಾರೆ ಅಂತ ಹೇಳ್ಬಿಟ್ಟು, ಅವ್ರು ನೋಡಿದ್ರೆ ಹೇಳ್ತಾರೆ ನಮಗ್ ಗೊತ್ತೇ ಇಲ್ಲ ಇದು ಅಂತ ಹೇಳ್ಬಿಟ್ಟು. ಗಂಡ ಹೆಂಡತಿ ಸುಳ್ಳು ಹೇಳೋದ್ರಲ್ಲಿ ಎಕ್ಸ್ಪರ್ಟು ಅನ್ನೋದನ್ನ ನೀವು ಅವನು ಆಚೆ ಬಂದು ಕೊಟ್ಟಿರೋ ಸ್ಟೇಟ್ಮೆಂಟನ್ನು ಮತ್ತು ಈಗ ರಿಯಲ್ ಏನಿದೆ ಅದನ್ನು ನೀವು ಕಂಪೇರ್ ಮಾಡಿದ್ರೆ ಸಾಕು, ಎಷ್ಟು ಸುಳ್ಳು ಹೇಳ್ತಾರೆ. ಪ್ಲ್ಯಾಂಡ್ ಅಷ್ಟೇ, ದೇ ಆರ್ ಪ್ಲ್ಯಾಂಡ್. ಈಗ ಶಿವಣ್ಣ ಮತ್ತು ದರ್ಶನ್ ಅವ್ರ ಬಗ್ಗೆ ಮತ್ತು ಧ್ರುವ ಅವ್ರ ಬಗ್ಗೆ ಮಾತನಾಡಿರೋ ಆಡಿಯೋ ಏನಿದೆ ಅವ್ರದ್ದು, ಸೊ ಅದ್ರ ಬಗ್ಗೆ ನಾನು ಹೋಗಿ ಅವ್ರ ಹತ್ರ ಕ್ಷಮೆ ಕೇಳ್ತೀನಿ. ಅದು ನಂದೇ ಅಲ್ಲ ಆಡಿಯೋ, ಏನು ಬೇಕಿದ್ರು ಮಾಡಿಸಿರ್ಬೋದು ದುಡ್ಡು ಕೊಟ್ಟು, ನನ್ನ ಹತ್ರ ದುಡ್ಡಿಲ್ಲ ಆ ಥರ ಆಡಿಯೋಗಳನ್ನ ಮಾಡಿಸೋದಕ್ಕೆ ಅಂತ ಎಲ್ಲ ಹೇಳಿದ್ದಾರೆ. ಸೊ ಅದ್ರ ಬಗ್ಗೆ ದುಡ್ಡು ಯಾಕೆ ಬಂದಿಲ್ಲ ಮೇಡಮ್, ಯಾಕೆ ದುಡ್ಡಿಲ್ಲ, ಅವನು ತೋರಿಸ್ಕೊಳ್ಳಲ್ಲ ಅಷ್ಟೇ. ದುಡ್ಡಿದೆ, ಅದು ಯಾವ ಥರ ಅಂತ ನಾನು ಮುಂದೆ ಹೇಳ್ತೀನಿ. ಅದೆಲ್ಲ ನಾಟಕ, ಸಿಂಪತಿ ಗಿಟ್ಟಿಸ್ಕೊಳ್ಳೋ ನಾಟಕ ಅಷ್ಟೇ. ಇನ್ನು ಹಂಗೆ ನೋಡೋಕೆ ಹೋದ್ರೆ ಅವ್ನಿಗೆ ಮಾಡಿ ಮಾಡಿ ಎಲ್ಲ ನಾನೇ ಬರ್ಬಾತಾಗಿರೋದು. ನನ್ನ ಹತ್ರ ಡಬ್ಬಿಂಗ್ ಮಾಡಿಸುವಷ್ಟು ನನ್ನ ಹತ್ರ ಏನು ದುಡ್ಡಿಲ್ಲ, ಅಷ್ಟೆಲ್ಲ ತಲೆನೂ ಇಲ್ಲ. ಅವನೇ ಬೇಕಾದ್ರೆ ಹೇಳಿರೋ ಸ್ಟೇಟ್ಮೆಂಟು ಇದೆ, ಅವಳು ದಡ್ಡಿ ಹಂಗೆ ಹಂಗೆ ಅನ್ನೋ ಸ್ಟೇಟ್ಮೆಂಟು ಇದೆ. ಅಷ್ಟೆಲ್ಲ ತಲೆ ಉಪಯೋಗಿಸೋಷ್ಟು ತಲೆ ನಂಗಿಲ್ಲ. ಏನಿದೆ ಅವನ ಆ ಥರ ಮಾತಾಡ್ತಾನೆ ಅನ್ನೋದು ಅನ್ಎಕ್ಸ್ಪೆಕ್ಟೆಡ್ ಆ್ಯಕ್ಚುಲಿ ನಮಗೆ. ಅಂದರೆ ದುರಹಂಕಾರ ಎಷ್ಟಿದೆ ಅನ್ನೋದು ಒಬ್ಬ ಮನುಷ್ಯಂದು ಅರ್ಥ ಮಾಡ್ಕೋಬೇಕಷ್ಟೆ. ಸೊ ನಿಮ್ಮ ಬಗ್ಗೆನೂ ಮಾತಾಡ್ತಾರೆ, ಅಂದರೆ ನಿಮ್ಮ ಬಗ್ಗೆ ಏನೇನೋ ಬ್ಯಾಡ್ ವರ್ಡ್ಸ್ ಎಲ್ಲ ಯೂಸ್ ಮಾಡ್ತಾರೆ. ಅದಾದಮೇಲೆ ಅದೆಲ್ಲ ಮಾಡಬೇಡ ಅಂತ ಯಾರೋ ಬೇರೆಯವ್ರು ಮೂರನೇವ್ರು ಮಾತಾಡ್ತಾರೆ. ಆವಾಗ ನಿಮ್ಮನ್ನು ಪತಿವ್ರತೆ ಗೌರಮ್ಮ ಅಂತ ಎಲ್ಲ ಹೇಳ್ತಾರೆ. ಜೊತೆಗೆ ಇನ್ನೊಂದು ನಾವು ಬೇರೆ ಆಡಿಯೋಗಳಲ್ಲಿ ಎಲ್ಲ ನೋಡಿದಾಗ ನೀವು ಅಂದರೆ ನೀನು ನಾಳೆಯಿಂದ ನೀನು ಹೆಂಡ್ತಿ, ನೀನು ದುಡ್ದಿರೋ ಸ್ಯಾಲ್ರಿ ಎಲ್ಲ ನನಗೆ ಕೊಡಬೇಕು, ನಾನು ಹೊಡೆದ್ರೆ ಹೊಡೆಸ್ಕೊಬೇಕು. ಸೊ ಅದು ಕೆಲವು ಹೆಣ್ಮಕ್ಳನ್ನ ಕೆರಳಿಸುತ್ತೆ ಅನಿಸುತ್ತೆ, ಬೇಜಾರು ಆಗುತ್ತೆ. ಏನು ಹೆಣ್ಮಕ್ಳ ಮೇಲೆ ಇನ್ನೂ ಶೋಷಣೆ ನಡೀತಾನೆ ಇದೆಯಲ್ಲ, ಹೆಂಡ್ತಿ ಆಗ್ತಿದ್ದಂಗೆ ಸ್ಯಾಲ್ರಿ ಎಲ್ಲ ಕೊಟ್ಬಿಡ್ಬೇಕಾ ಅವ್ರಿಗೆ? ಸೊ ಆ ಥರದ ಪ್ರಶ್ನೆಗಳು, ಈ ಥರದ ಮನಸ್ಥಿತಿ ಹುಡುಗನ ಮನು ಅವರು ಅಂತ ಅನ್ಸುತ್ತೆ. ನೀವೇ ಅರ್ಥ ಮಾಡ್ಕೋಬೇಕಷ್ಟೇ ಮೇಡಮ್. ಆ ಥರ ಮನಸ್ಥಿತಿ ಅಂದರೆ ಅಲ್ಲೊಂದು 2-3 ಜನ ಇದ್ದಾರೆ. ಅವತ್ತು ಕಂಪ್ಲೇಂಟ್ ಕೊಡೋ ದಿನ ಅದು ಅವತ್ತು ಅವ್ನು ಹಂಗೆ ಮಾಡಿರೋದು. ಕಂಪ್ಲೇಂಟ್ ಕೊಟ್ಬಿಡ್ತೀನಿ ಅನ್ನೋ ಭಯಕ್ಕೆ ಹೆಂಡ್ತಿ ಅಂತ ಹೇಳಿರೋದಷ್ಟೇ. ಆ ಹೆಂಡ್ತಿ ಅವ್ನು 4 ಗೋಡೆ ಮಧ್ಯೆ ಅತ್ಯಾಚಾರ ಮಾಡಿ ಕಟ್ಟಿರೋ ತಾಳಿಗೆ ನಾನು ಯಾವತ್ತೂ ಬೆಲೆ ಕೊಟ್ಟಿಲ್ಲ. ಬಟ್ ಅವನೇನು ಫಾಲ್ಸ್ ಪ್ರಾಮಿಸ್ ಮಾಡ್ಕೊ ಬಂದಿದ್ದ, ಅವತ್ತಿಂದ ಆಗ್ತೀನಿ, ನನ್ನ ಹೆಂಡ್ತಿ ಸರಿ ಇಲ್ಲ, ಅದೆಲ್ಲ ಇದೆ, ಪ್ರತಿಯೊಂದೂ ಇದೆ. ನಾನು ಮುಂದಿನ ದಿನಗಳಲ್ಲಿ ನಾನು ಏನು ಮಾಡಬೇಕು ಅದು ತಿಳಿಸ್ಕೊಡ್ತೀನಿ ಏನಂತ, ಅದೆಲ್ಲ ಇದೆ. ಹೆಂಡ್ತಿಗೆ ಬೈದಿರೋದು ಮಾತುಗಳು ಎಲ್ಲ, ಆಕೆನೂ ಕೂಡ ನಂಗೆ ಡಿವೋರ್ಸ್ ಕೊಡಿಸಿ ಆ ಥರದ್ದು ಮಾತುಗಳೆಲ್ಲ ಇದೆ. ಈಗ ಒಳ್ಳೆ ಸಾಚಾಗಳ ಥರ ನಾಟಕಗಳು ಮಾಡ್ತಿದ್ದಾರೆ. ಮಾಡಲಿ, ಅದೆಷ್ಟು ನಾಟಕ ಮಾಡ್ತಾರೋ ಮಾಡಲಿ, ನಾನಿರೋದು ಸತ್ತಿದ್ದ ದಾರಿಲಿ ಅಷ್ಟೇ.